ಸ್ಥೈರ್ಯ ಅದರಿಂದ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಕನ್ನೇಶ್ವರರು ಕೂಡ ಹೇಳಿದರು, ಇಲ್ಲ ಯೋಧರ ಹೆಸರಲ್ಲಿ ಒಂದು ರಸ್ತೆಯನ್ನು ನಾವು ಹೆಸರನ್ನ ಇಡ್ತಾ ಇದ್ವಿ, ತಾವು ಬರಬೇಕು ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಭಾಳ ಅಭಿಮಾನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಇದು ಬೇಕಾಗತ್ತೆ. ಅವ್ರ ಹೆಸರಲ್ಲಿ ಇವತ್ತು ಈ ರೋಡನ್ನು ನಾಮಫಲಕವನ್ನು ನಾವು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಈ ರೋಡ್ ಅಂತ ಆಗುತ್ತೆ ಹೋಗುತ್ತೆ. ಇವತ್ತು ಬಿದರ್ಖಾನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಚನಾಲಯ ಇಲ್ಲೊಂದು ಸಣ್ಣ ಕೊಠಡಿ ಇದೆ ಅಂತ ಹೇಳಿದರು. ಆದರೆ ನಾನು ಅದಕ್ಕೆ ಹೊಸ ವಾಚನಾಲಯಕ್ಕೆ ನಾನು 5 ಲಕ್ಷ ಹಣ ನಾನು ಕೊಡ್ತೀನಿ. ಆದರೆ ಆ ಹೆಸರು ಸುರೇಶ್ ನಾಯ್ಕರವರ ಹೆಸರಿನಲ್ಲಿ ಆ ವಾಚನಾಲಯ ಲೈಬ್ರರಿ ಮಾಡಬೇಕು ಅಂತ ವಿನಂತಿ ಮಾಡೋಕ್ಕೆ ಬಯಸ್ತೇನೆ. ನಾನು ಹಿಡಿಯೋರೆ ಅದಕ್ಕೆ ತಕ್ಷಣ ಜಾಗವನ್ನು ತೋರಿಸಿ ನಾಳಿಂದನೇ ಕೆಲಸವನ್ನು ಪ್ರಾರಂಭ ಮಾಡಿ, ಅದು ನನ್ನ ಹಣದಿಂದ ನಾನು ಕೊಡ್ತೀನಿ. 5 ಲಕ್ಷ ಹಣ ಕೊಡ್ತೀನಿ. ನಾನು ನಂತರದಲ್ಲಿ ಲೈಬ್ರರಿ ಬುಕ್ಕುಗಳೆಲ್ಲ ಇದಾವೀಗ ಮತ್ತು ಹೆಚ್ಚಿನ ಬುಕ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಆ ಜೊತೆಯಲ್ಲಿ ನಮ್ಮ PDO ಇನ್ನೊಂದು ಮಾತನ್ನು ಹೇಳಿದರು, ಯಾವುದೊಂದು ಮಕ್ಕಳು ಹೋಗುತ್ತಾ ಬ್ರಿಡ್ಜ್ ಇದೆ, ಗೋಳ್ಗೋಡು ಬ್ರಿಡ್ಜ್ ಮಕ್ಕಳಿಗೆ ನಂದಿ ಬೆಟ್ಟದ ಬ್ರಿಡ್ಜ್ ಏನಿದೆ ಕಾಲ್ಸಂಕ ಅದು ಬೇಕಾಗಿದೆ ಅಂತ ಹೇಳಿದ್ರಿ. ಅದಕ್ಕೂ ಕೂಡ ನಾನು ಮೊದಲನೇದಾಗಿ ಅದು ಇಂಜಿನಿಯರ್ ನೋಡಪ್ಪ, ಅದು ಎಷ್ಟು ಬೇಕಂತ ನೋಡು, ಸ್ವಲ್ಪ ಕಡಿಮೆ ಮಾಡಿ, ಈಗ 5 ಲಕ್ಷ ನಾನು ಕೊಡ್ತೀನಿ. ನಾಳಿಂದ ಅದಕ್ಕೆ ಸಂಬಂಧಪಟ್ಟದ್ದು ನೀವೆಲ್ಲ ಅವ್ರ ವ್ಯವಸ್ಥೆ ಮಾಡಿಕೊಡಿಯಪ್ಪ. ಅದನ್ನು ಆ ಜಾಗವನ್ನು ತೋರಿಸಿ ಆ ಬ್ರಿಡ್ಜಿಗೆ ಬೇಕಾಗ್ತಂಥ ಸ್ಥಳ ನೋಡಿ ನಾನು 5 ಲಕ್ಷ ನಾನು ನನ್ನ ಅನುದಾನದಲ್ಲಿ ಕೊಡ್ತೀನಿ. ನಾಳಿಂದ ಕೆಲಸ ಪ್ರಾರಂಭ ಆಗಬೇಕಾಗ್ತದೆ. ಸಂಬಂಧಪಟ್ಟರು ಕೂಡ ಅದನ್ನು ನೋಡಿ ನನಗೆ ವಾಟ್ಸಪ್ನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದು ನನಗೆ ವಾಟ್ಸಪ್ಪಲ್ಲಿ ನನಗೆ ಬರಬೇಕಾಗತ್ತೆ. ಅದಷ್ಟು ಬೇಕು ಮಾಡಿ, ಯಾಕಂದ್ರೆ ಇವೆಲ್ಲ ನಾವು ಮಾಡಬೇಕಾಗತ್ತೆ. ನಾವು ಮಾಡ್ತೀವಿ, ಕೋಟ್ಯಾಂತರ ರೂಪಾಯಿ ಗುದ್ಲಿ ಪೂಜೆ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಇಂಥ ಒಂದು ಅರ್ಥಪೂರ್ವಕವಾಗಿರ್ತಕ್ಕಂಥ ಅವರ ಕುಟುಂಬ ಮತ್ತು ನಮ್ಮೆಲ್ಲರಿಗೂ ಕೂಡ ನೆನಪಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಮಾಡಿದಾಗ ಸಮಾಜ ಮೆಚ್ಚುತ್ತೆ, ಅವರ ಆತ್ಮಕ್ಕೂ ಶಾಂತಿ ಬರುತ್ತೆ. ಆ ರೀತಿಯಲ್ಲಿ ಈ ರಸ್ತೆ ಮತ್ತು ಆ ಲೈಬ್ರರಿಯನ್ನು ಅವರ ಹೆಸರಲ್ಲಿ ನಾವು ಮಾಡೋಣ. ಆ ಹೆಸರು ಕೂಡ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೀಗ. ಈ ರಸ್ತೆಯು ಕೂಡ ಪಂಚಾಯತ್ನ ಟರಾವು ಮತ್ತು ಮಾಡಿದ ಹಿಂದಿನ ಅಧ್ಯಕ್ಷರನ್ನ ಎಲ್ಲ ಸರ್ವ ಸದಸ್ಯರು ಕೂಡ ನಾನು ಅಭಿನಯಿಸ್ತೀನಿ. ಕೂಡ ಅವರ ಹೆಸರಲ್ಲೇ ನೀವು ಮಾಡಿ, ಸಾಧ್ಯ ಆದರೆ ಗುದ್ಲಿ ಪೂಜೆಗೂ ನಾನು ಬರ್ತೀನಿ. ನಾನು ಗುದ್ಲಿ ಪೂಜೆ ಮುಂದಿನ ಭಾನುವಾರ ಮುಂದಿನ ಭಾನುವಾರ ಶನಿವಾರ ಆಗುತ್ತೆ. ಯಾಕೆ ಅಸಂಧಿ ಇರೋದ್ರಿಂದ ಮತ್ತೆ ಬರೋಕ್ಕಾಗಲ್ಲ. ಶನಿವಾರದ ಭಾನುವಾರ ಟೈಮ್ ಫಿಕ್ಸ್ ಮಾಡ್ತಾರೆ. ಎರಡಕ್ಕೂ ಕೂಡ ನಾನು ಗುದ್ಲಿ ಪೂಜೆನ ಮಾಡ್ತೀನಿ. ಆ ಬ್ರಿಡ್ಜಿಗೂ ಅವರ ಹೆಸರೇ ಇದೆ. ಯಾಕಂದ್ರೆ ಇವತ್ತು ಒಳ್ಳೆಯ ಜನ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ನಾವು. ಅದನ್ನು ಕೂಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅಂತ ಹೇಳಿದ್ರಿ, ಆ ಶಿಕ್ಷಣಕ್ಕಾಗಿ ಫುಟ್ ಬ್ರಿಡ್ಜು ಮತ್ತು ವಾಸನ ಎರಡು ಕೂಡ ಮುಂದಿನ ಸಮಯ ನಿಗದಿ ಮಾಡಿ ಹೇಳು. ನಾನು ಎರಡು ಕೂಡ 5 ಲಕ್ಷ ಕೊಟ್ಟು ಆ ಕಾಮಗಾರಿ ಪ್ರಾರಂಭ ಆಗಲಿ. ಮತ್ತೆ ಈಗ ಇನ್ನೊಂದು ಕೇಳ್ತಾರೆ, ಈಗ ಈ ಕಡೆ ಬಿದರನ್ ಪಂಚಾಯತ್ ಕರಿದ್ವಿ, ಈ ಕಡೆ ಅವಾಗ ಕೋಲ್ಸಿ ಸರ್ ಏನಂತಾರು, ಸ್ವಲ್ಪ ಈ ಕಡೆ ದಾರಿ ನೋಡ್ರಿ ಅಂತಾರೆ. ಹಿಂಗೆಲ್ಲ ಇದಾವೆ ಕೆಲಸ ಮಾಡಿ. ಓಕೆ, ಥ್ಯಾಂಕ್ ಯು. ಅದರಲ್ಲಿ ತಾವು ಅಧ್ಯಕ್ಷರಿದ್ದಾಗ ಭಾಳ ಕೆಲಸವನ್ನು ಮಾಡಿದ್ರಿ. ನಿಮಗೂ ಕೂಡ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ ನಾನು. ಈಗ ನಿಮ್ಮ ಪಂಚಾಯತ್ಗೂ ಕೂಡ 2.5 ಲಕ್ಷ ಕೊಟ್ಟಿದ್ವಿ. ಅದು ಕೂಡ ಕೆಲಸ ಆಗ್ತಿದೆ. ಮತ್ತು ಇನ್ನೂ ನಮ್ಮ ದುಡ್ಡೇನು ಕಡಿಮೆ ಇಲ್ಲ, ನಮ್ಮ ಸರ್ಕಾರದಲ್ಲಿ ದುಡ್ಡು ಕಡಿಮೆ ಇಲ್ಲ, ಸಾಕಷ್ಟು ದುಡ್ಡಿದೆ. ಅಂತಂದು ನಾನು ಕೊಡೋದ್ರ ಮುಖಾಂತರ ಸಿದ್ದಾಪು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ರಿ. ಮುಂದೂ ಕೂಡ ನಿರಂತರವಾಗಿರ್ತಕ್ಕಂಥ ಸಹಕಾರ ತಮ್ಮಿಂದ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ಮತ್ತು ಸುರೇಶ್ ನಾಯ್ಕರವರ ಕುಟುಂಬಕ್ಕೆ ಮತ್ತೊಮ್ಮೆ ಅಭಿನಂದಿಸಿ ನನ್ನೊಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.